ಹಲೋ ಗೆಳೆಯರೇ, ಮನೆಯಲ್ಲೇ ರುಚಿಕರವಾದ ಮೊಟ್ಟೆ ಸಾಂಬಾರು ಹೇಗೆ ಮಾಡ್ಕೊಳೋದು ಬನ್ನಿ ನೋಡೋಣ. ಮುದ್ದೆ ಜೊತೆ ಅಂತೂ ಬೆಂಕಿ ಆಗಿರುತ್ತೆ ಮೊಟ್ಟೆ ಸಾರು ಮಾಡಲು 3 ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 6 ಎಸ್ಲು ಬೆಳ್ಳುಳ್ಳಿ, ಶುಂಠಿ, ಆಮೇಲೆ 1 ಕಾಯಿ ತಗೋಬೇಕು. ಹಾಗೂ ಎಗ್ ಮಸಾಲ, ಗಸಗಸೆ, ಚಕ್ಕೆ ಒಂದು ಸ್ವಲ್ಪ ತಗೊಳ್ಳಿ. ಧನಿಯಾ ಪುಡಿ, ಖಾರದ ಪುಡಿ ತಗೊಳ್ಳಿ. ನಾವು 6 ಮೊಟ್ಟೆ ಹಾಕ್ತಿದ್ದೀವಿ, ನೀವು ಎಷ್ಟು ಮೊಟ್ಟೆನ ಹಾಕ್ಬೋದು. 6 ಮೊಟ್ಟೆ ತೊಗೊಳ್ಳಿ. ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೊಳ್ಳಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಫುಲ್ಲು ಬೇಯಿಸ್ಬೇಡಿ, ಸ್ವಲ್ಪ ಒಂಚೂರು ಆಗಲಿ. ಆಮೇಲೆ ನೋಡಿ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಗಸಗಸೆ ಚಕ್ಕೆ ಹಾಕಿ ರೋಸ್ಟ್ ಮಾಡಿ ಸ್ವಲ್ಪ ನೋಡಿ ಈ ಥರ ಆಗಬೇಕು, ಕಾಣಿಸ್ತಿದೆಯಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಆದಮೇಲೆ ಕಾಯಿ ತುರಿದಿಕ್ಕೊಂಡಿದ್ದಲ್ಲ ಒಂದು ಕಾಯಿ, ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ರುಬ್ಕೋಬೇಕು. ರುಬ್ಕೊಂಡಾದಮೇಲೆ 1 ಸ್ಪೂನ್ ಖಾರದ ಪುಡಿ, ಈಗ 1 ಸ್ಪೂನ್ ಎಗ್ ಮಸಾಲ ಮತ್ತು ಹಾಗೂ 2 ಸ್ಪೂನ್ ಧನಿಯಾ ಪುಡಿ ಮಿಕ್ಸಿಗೆ ಹಾಕೋಬೇಕು. ನೋಡಿ ಈ ಥರ ರುಬ್ಕೋಬೇಕು. ಆಮೇಲೆ ಒಂದು ದೊಡ್ಡ ತಪ್ಪಲೆ ತೊಗೊಂಡು 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಚಟಪಟ ಅಂದಾದಮೇಲೆ ಅದಕ್ಕೆ ನೀವು ಇವಾಗ ಈರುಳ್ಳಿ ಸ್ವಲ್ಪನೇ ನೋಡಿ, ಜಾಸ್ತಿ ಏನಲ್ಲ, ಸ್ವಲ್ಪ ಹಾಕೋಬೇಕು. ಫಸ್ಟೇ ರುಬ್ಕೊಂಡ್ವಲ್ಲ ಅದಕ್ಕೆ ಹಾಕಿದ್ದೀವಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ನೋಡಿ ಟೇಸ್ಟ್ಗೆ. ಆಮೇಲೆ ರುಬ್ಕೊಂಡಿರೋಂಥ ಪೇಸ್ಟು, ಅದೇ ಎಲ್ಲ ಈರುಳ್ಳಿ ಅವೆಲ್ಲ ಹಾಕಿ ರುಬ್ಕೊಂಡಿದ್ವಲ್ಲ ಅದು ಹಾಕಿ ನೋಡಿ. ಈ ಥರ ಎಲ್ಲ ವೇಸ್ಟ್ ಮಾಡಬೇಡಿ, ಮಿಕ್ಸಲ್ಲಿರುತ್ತೆ, ಅದ್ರ ನೀರು ಹಾಕ್ಕೊಳ್ಳಿ. 1 ಚೊಂಬು ನೀರು ಹಾಕ್ಕೊತಾ ಇದ್ದೀವಿ ನಾವು ನೋಡಿ, 1 ಚೊಂಬು ನೀರು ಹಾಕ್ಕೊತಾ ಇದ್ದೀವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ನೋಡ್ಕೊಂಡು ಉಪ್ಪು ಹಾಕಿ. ನಾವು ಇಷ್ಟು ಹಾಕ್ತಾಯಿದ್ದೀವಿ ಅಂದ್ಬಿಟ್ಟು ನೀವು ಅಷ್ಟು ಹಾಕ್ಬೇಡ್ರಿ. ಈ ಥರ ಒಂದು ಕುದಿ ಬರಬೇಕು. ಕುದಿ ಬಂದಾದಮೇಲೆ ಮೊಟ್ಟೆನ ಒಡೆದು ಹಿಂಗೆ ಹಾಕ್ರಿ ಡೈರೆಕ್ಟಾಗಿ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸತಿ ಟ್ರೈ ಮಾಡಿ. ಈ ಥರ 6 ಮೊಟ್ಟೆ ಒಡೆದು ಹಾಕ್ರಿ, ತುಂಬ ಮಸ್ತಾಗಿರುತ್ತೆ. ಆಮೇಲೆ ಈ ಥರ ಆಗುತ್ತೆ ನೋಡಿ. ಈ ಥರ ಮೊಟ್ಟೆ ಬೇಯ್ತಾ ಇರಬೇಕು, ಕುದೀತಾ ಇರಬೇಕು. ಆದಮೇಲೆ ರುಚಿಕರವಾದ ಮೊಟ್ಟೆ ಸಾರು ರೆಡಿ. ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸಬ್ಸ್ಕ್ರೈಬ್ ಟು RS ಅಡುಗೆ ಮನೆ. ಮುಂದಿನ ವೀಡಿಯೋಗಾಗಿ ಕಾಯ್ತಾಯಿರಿ.